ಇವತ್ತು ಎಲ್ರಿಗೂ ನಮಸ್ಕಾರ. ಇವತ್ತು ಎಮ್ಮೆನತ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯುಳ್ಳ ಎಮ್ಮೆನತ ಗ್ರಾಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ತಪಾಸಣೆ ಶಿಬಿರ ಮತ್ತು ಸಾಮಾನ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಶಿಬಿರಕ್ಕೆ ಎಮ್ಮೆನತ ಯುವಕರು, ಹಿರಿಯರು, ವಯಸ್ಕರು ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಮೊದಲನೇ ಪುಣ್ಯಸ್ಮರಣೆಗೋಸ್ಕರ ಎಲ್ಲಾ ಕಾರ್ಯಕ್ರಮ ದಾನ ಧರ್ಮಗಳನ್ನು ಮಾಡುತ್ತಾ ಈ ರಕ್ತದಾನ ಶಿಬಿರವನ್ನು ಮಾಡಿದೀವಿ. ಒಂದು ರಕ್ತದಾನ ಕೊಟ್ರೆ ಒಂದು ಜೀವವನ್ನು ಉಳಿಸ್ದಂಗೆ, ಒಂದು ಕಣ್ಣನ್ನು ನಾವು ಯಾವತ್ತು ಚೆಕ್ ಮಾಡಿ ಯಾರಿಗಾದ್ರೂ ಫೈಂಡ್ ಔಟ್ ಮಾಡಿ ಉಳಿಸಿದ್ರೆ ಅದು ಕಣ್ಣು ಕೂಡ ದೃಷ್ಟಿ. ಆ ಒಂದು ಉದ್ದೇಶದಿಂದ ಕಣ್ಣಿನ ತಪಾಸಣೆ ಶಿಬಿರ, ರಕ್ತದಾನ ಶಿಬಿರ, ಸಾಮಾನ್ಯ ತಪಾಸಣೆ ಶಿಬಿರ ಮಾಡಿದೀವಿ. ಈ ಒಂದು ಶಿಬಿರದ ಈಗಾಗಲೇ 30 ಯೂನಿಟ್ ಬ್ಲಡ್ ಆಲ್ರೆಡಿ ಕೊಟ್ಟಿದ್ದಾರೆ. ಕಣ್ಣಿನ ತಪಾಸಣೆಯಲ್ಲಿ ನಾವು ಈಗಾಗಲೇ 60 ರಿಂದ 70 ಜನಕ್ಕೆ ಉಚಿತ ಸ್ಪೆಕ್ಸ್ ಅನ್ನು ಈ ಯುವಕರು ಮತ್ತು ವಯಸ್ಕರು ಮತ್ತು ಹಿರಿಯರಿಂದ ಅದು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಈ ಒಂದು ಶಿಬಿರಕ್ಕೆ ಈ ಒಂದು ಪಂಚಾಯತಿ 13 ಹಳ್ಳಿಗಳು ಭಾಗವಹಿಸಿದ್ದಾರೆ. ಅದು ಹಳ್ದಿರ, ಕೋಲಾರ, ಮುಳಬಾಗಿಲಿಂದ, ಬೆಂಗಳೂರಿಂದ ಬಂದಿರೋರು ಇದ್ದಾರೆ. ಇವರೆಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಶಿಬಿರವನ್ನು ಕೊಟ್ಟು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಕೂಡ ನಾವು ಅವರ ಸ್ಮರಣೆಗೋಸ್ಕರ ಈ ಒಂದು ಕ್ಯಾಂಪ್ಗಳನ್ನ ನಡೆಸ್ಕೊಂಡು ಹೋಗ್ತೀವಿ. ಈ ಸಹಕಾರ ನಮ್ಮ ಎಮ್ಮೆನತ ಗ್ರಾಮ ಪಂಚಾಯತ್ ಎಲ್ಲ ನೀಡಿರತಕ್ಕ ಎಲ್ರಿಗೂ ನನ್ನ ಧನ್ಯವಾದಗಳು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಈ ಒಂದು ಅಪಘಾತವಾದ ಸುದ್ದಿ ಇದು. ಏನಂದ್ರೆ ನಮ್ಮ ಪ್ರಸನ್ನ ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ರು. ಆದ್ರಿಂದ ಬಂದು 1 ತಿಂಗಳಾಗಿದೆ ಅವರು ನಮ್ಮಿಂದ ದೂರವಾಗಿ. ಆದ್ರೆ ಬಂದು ನಮ್ಮಿಂದ ದೂರವಾಗಿ 1 ತಿಂಗಳಾದ್ರೂ ಇವಾಗ್ಲೂ ನಮ್ಮಿಂದ ಅವರು ಹೋಗಿದ್ದಾರೆ ಅನ್ನೋದು ಇದಿಲ್ಲ ನಮ್ಗೆ. ನಮ್ಮ ಹತ್ರನೇ ಇದ್ದಾರೆ, ಒಡನಾಟದಲ್ಲಿ ಇದ್ದಾರೆ ಅಂತ. ಈ ನಮ್ಮೊಂದು ಹಳ್ಳಿ ಸುತ್ತಮುತ್ತ ಹಳ್ಳಿನಲ್ಲಿ ಎಲ್ಲೇ ಇರ್ಲಿ, ಯಾವುದೇ ಹಳ್ಳಿಯಲ್ಲಿ ಒಂದು ಸಣ್ಣ ಪುಟ್ಟ ಬಡತನದ ಕುಟುಂಬದಿಂದ ಬಂದು ಒಂದು ನಾವು ಮನೆ ಕಟ್ಟಬೇಕಂದ್ರೆ ಪ್ರತಿಯೊಂದು ಮನೆ, ಟೈಲ್ಸ್, ಕಬ್ಬಿಣದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ಮಾಡ್ತಿದ್ದರು. ಮತ್ತೆ ಬಂದು ಅವ್ರ ಕಡೆಯಿಂದ ಏನಾದ್ರು ಆಗಿಲ್ಲ ಅಂದ್ರೂ ನಮ್ಗ್ ಗೊತ್ತಿದ್ದಂಗೆ ಎಷ್ಟೋ ಜನಗಳ ಹತ್ರ ಸಾಲ ಮಾಡಿ ಅವ್ರಿಗೆ ಸಹಾಯ ಮಾಡಿರುತ್ತಾರೆ. ಅದರಿಂದ ಬಂದು ನಮ್ಗೆ ಮತ್ತೆ ಬಂದು ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ. ಅವರ ನೇತೃತ್ವದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ. ಮತ್ತೆ ಕಣ್ಣಿನ ಚೆಕಪ್ ಮಾಡಿದೀವಿ. ಮತ್ತೆ ಆರೋಗ್ಯ ಶಿಬಿರ ಇದ್ ಮಾಡಿದ್ವಿ. ಮತ್ತೆ ಬಂದು ನೆಕ್ಸ್ಟ್ ಗ್ರಾಮ ಪಂಚಾಯತಿ ಹತ್ರ ಬಂದು ಒಂದು ಗಿಡವನ್ನು ನೆಡುವುದಕ್ಕೆ ನಾವು ಇದಾಗಿದ್ದೀವಿ ಸರ್. ಸೂತಕದಲ್ಲಿನ ಸಂತಾಪ, ಸಡಗರವಿಲ್ಲದ ಸಂಭ್ರಮ, ಸಂತಸದಲ್ಲಿ ರಹಿತವಾದಂತ ಒಂದು ಸಂತಾಪ, ಇದೇ ಈ ಪ್ರಸನ್ನೋತ್ಸವದ ವಿಶೇಷತೆ. ಯಾಕಂತ ಹೇಳಿದ್ರೆ ಈ ತನಗಿರುವಂತಹ ಇತಿಮಿತಿಗಳಲ್ಲಿ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಮೀರಿ ದಾನ ಧರ್ಮ ಮತ್ತು ಸಮಾಜಮುಖಿ ಧೋರಣೆಗಳನ್ನ ಹೊಂದಿದ್ದು ಮತ್ತೆ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಿದಂತಹ ಪ್ರಸನ್ನ ಕುಮಾರ್ ಅವರು ಅಕಾಲಿಕ ಮರಣವನ್ನು ಹೊಂದಿದ್ದು ಈ ಭಾಗದಲ್ಲಿ ಜನರಿಗೆ ಆಘಾತವನ್ನುಂಟೆ ಮಾಡಿದೆ. ಮತ್ತೆ ಏನು ಈ ಪ್ರಸನ್ನ ಕುಮಾರ್ ಅವರ ನಿಧನರಾಗಿ 1 ತಿಂಗಳಾದ ಸ್ಮರಣಾರ್ಥದಲ್ಲಿ ಈ ಒಂದು ಪ್ರಸನ್ನೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ವೈದ್ಯಕೀಯ ಶಿಬಿರಗಳು ಮತ್ತು ಸಂಗೀತ ಸಂಜೆ ಕಾರ್ಯಕ್ರಮಗಳನ್ನ ಪ್ರಮುಖವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ವೈದ್ಯಕೀಯ ಶಿಬಿರದಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ RR ಜಾರಪ್ಪ ಮತ್ತು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೋಲಾರ ಇವರ ಸಹಯೋಗದಲ್ಲಿ ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ. ಉಚಿತ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆ ಮತ್ತೆ ಮಾತ್ರೆ ವಿತರಣೆ ಮತ್ತು ಸೂಕ್ತ ಶಿಫಾರಸುಗಳನ್ನ ಕೂಡ ಇಲ್ಲಿ ಮಾಡುವಂತಹ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೇವೆ. ಮತ್ತೆ ನೇತ್ರದೀಪ್ GEF ಕಣ್ಣಿನ ಆಸ್ಪತ್ರೆ ಕೋಲಾರ ಇವರ ಸಹಯೋಗದೊಂದಿಗೆ 1 ವರ್ಷದಿಂದ ಹಿಡಿದು 18 ವರ್ಷದ ಒಳಗಿನ ಮಕ್ಕಳಲ್ಲಿ ಮತ್ತು ವಯೋಪ್ರಾಯದ ಯುವತಿ ಯುವಕರಲ್ಲಿ ಯಾವುದೇ ದೃಷ್ಟಿ ದೋಷ ಅಥವಾ ಕಣ್ಣಿನ ದೋಷ ಉಳ್ಳಂತಹ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ವಿತರಣೆ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ 40 ವರ್ಷದ ಮೇಲ್ಪಟ್ಟ ವಯೋಪ್ರಾಯದ ವ್ಯಕ್ತಿಗಳಲ್ಲಿ ಉಚಿತವಾಗಿ ಕನ್ನಡಕಗಳನ್ನು ವಿತರಣೆ ಮಾಡುವಂತ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಮತ್ತೆ ಇದ್ರ ಜೊತೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸುಮಾರು 30 ರಿಂದ 40 ಜನ ಘಟಕಗಳಷ್ಟು ರಕ್ತದಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ರಕ್ತದಾನವನ್ನು ನೀಡುವಂತಹ ಯುವಕರು ಕೂಡ ಮುಂದೆ ಬಂದಿದ್ದಾರೆ. ಇದಾದ್ಮೇಲೆ ಸಂಜೆ ಸಂಗೀತ ಎಂಬ ಒಂದು
ಸಂಗೀತ ಸಂಜೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಸಂಜೆ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕೋಲಾರ ಕೇಶವದವರು ಅಂತ ಹೇಳಿದ್ರೆ ಪ್ರಸನ್ನ ಕುಮಾರ್ ರವರು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಕೋಲಾರ ಕೇಶವದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇದಾದ ನಂತರ ನಾವು ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಗ್ರಾಮ ಪಂಚಾಯತಿಯಲ್ಲಿ ಅಂತ ಹೇಳಿದ್ರೆ ಇವರು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾಗಿದ್ರು. ಆ ಕಾರಣಕ್ಕಾಗಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಒಂದು ಗಿಡವನ್ನು ನೆಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಅವ್ರಿಗಿರುವಂತಹ ಸನ್ನಡತೆ ಸದ್ಗುಣಗಳನ್ನ ಅವರಿಂದ ಪ್ರೇರೇಪಿತರಾದಂತಹ ಯುವಜನತೆ, ನಮ್ಮೂರಿನ ಯುವಜನತೆ ಮತ್ತು ಪಕ್ಕದ ನೆರೆಹೊರೆಯ ಗ್ರಾಮದ ಜನರೆಲ್ಲ ಕೂಡ ಯುವಜನರೆಲ್ಲ ಮುಂದೆ ಬಂದು ಅವರೇ ಸ್ವಯಂ ಆಯೋಜಕರಾಗಿ ಬದಲಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಯಶಸ್ವಿಯಾಗಿ ನಡೆದುಕೊಟ್ಟಂತಹ ಎಲ್ಲ ಯುವಜನತೆ ಹಾಗೂ ನಮ್ಮೂರಿನ ಗ್ರಾಮಸ್ಥರು ಮತ್ತು ನೆರೆಹೊರೆಯ ಊರಿನ ಗ್ರಾಮಸ್ಥರಿಗೆ ಧನ್ಯವಾದವನ್ನ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ.